ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೆಗಾ ಅಪ್ಡೇಟ್. ಎಲ್ಲೂ ಇಲ್ಲದ ಮಾಹಿತಿ. ಯಾವಾಗ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದ, ಆ ನಂತರ ಪವಿತ್ರ ಗೌಡ ಏನು ಮಾಡಿದ್ರು, ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದಿದ್ದು ಹೇಗೆ, ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ್ದು ಹೇಗೆ, ಪೂರ್ವ ತಯಾರಿ ಹೆಂಗಿತ್ತು, ಈ ಕೊಲೆಗಡುಕರು ಏನೇನು ಮಾಡಿದ್ರು ಅನ್ನೋದ್ರ ಇಂಚಿಂಚು ಮಾಹಿತಿ ನಮ್ಮಲ್ಲಿ ಮಾತ್ರ. ರೌಡಿ ಗ್ಯಾಂಗ್ನ ಕ್ರೌರ್ಯದ ಮತ್ತೊಂದು ಮುಖವನ್ನ ರಿಪಬ್ಲಿಕ್ ಕನ್ನಡ ಅನಾವರಣ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಪೂರ್ಣ ಕಥಾನಕ ಇದು. ದರ್ಶನ್ ಮತ್ತು ತಂಡದ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಸಂಚಿನ ಪೂರ್ಣ ಚಿತ್ರಣ ಈಗ ನಾವು ಬಯಲು ಮಾಡ್ತಾ ಇದ್ದೀವಿ. ಪವಿತ್ರ ಪವನ್ ಜೊತೆ ಮಾತನಾಡಿದ್ ಯಾವಾಗ, ಕೇಸಲ್ಲಿ ದರ್ಶನ್ ಎಂಟ್ರಿ ಯಾವಾಗ ಆಯ್ತು, ದರ್ಶನ್ ಯಾವಾಗ ಸುಪಾರಿ ಕೊಟ್ಟ, ಎಲ್ಲರಿಗೂ ಹೇಗಿದು ಮಾಹಿತಿ ಗೊತ್ತಾಯ್ತು, ಎಲ್ಲೂ ಇಲ್ಲದ ಇಂಚಿಂಚು ಮಾಹಿತಿ ನಮ್ಮಲ್ಲಿ ಮಾತ್ರ, ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಅಸಲಿಗೆ ಈ ಪ್ರಕರಣ ಯಾವಾಗ ಶುರುವಾಯಿತು, ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಾನೆ, ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಈ ರೇಣುಕಾಸ್ವಾಮಿ ಅಂತೇಳಿ ಏನೀಗ ಆರೋಪ ಇತ್ತಲ್ಲ, ಯಾವಾಗ ಇದು ಶುರುವಾಯಿತು, ಯಾವಾಗ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ದ, ಪವಿತ್ರ ಗೌಡ ಅದಕ್ಕೆ ಏನಂದ್ಲು, ಪವಿತ್ರ ಗೌಡ ಯಾರ ಬಳಿ ಹೇಳ್ಕೊಂಡ್ಲು, ಇದೆಲ್ಲದರ ಇಂಚಿಂಚು ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡ್ತಾ ಇದೆ. ಫೆಬ್ರವರಿಯಲ್ಲಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ. ರೇಣುಕಾಸ್ವಾಮಿ ಕಡೆಯಿಂದ ಫೆಬ್ರವರಿ ತಿಂಗಳಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಬಂದಿತ್ತು. ರೆಡ್ಡಿ ಅನ್ನೋ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಆತ ಮೆಸೇಜ್ ಮಾಡಿದ್ದ. ಪವಿತ್ರ ಗೌಡಗೆ ಅಶ್ಲೀಲ ಫೋಟೋ ಕೂಡ ಕಳಿಸಿದ್ದ. ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪವನ್ಗೆ ಪವಿತ್ರ ಗೌಡ ಇದನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪವನ್ ಜೊತೆಗೆ ಮಾತನಾಡಿದ ಬಳಿಕ ಒಂದು ಪ್ಲಾನ್ ಮಾಡ್ತಾರೆ ಪವಿತ್ರ ಗೌಡ ಮತ್ತೆ ಪವನ್. ಅಸಲಿಗೆ ಇದೆಲ್ಲ ಶುರುವಾಗಿದೆ ಯಾವಾಗ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ಫೆಬ್ರವರಿ ತಿಂಗಳಲ್ಲಿ ರೇಣುಕಾಸ್ವಾಮಿ ಕಾಲ್ ಮಾಡ್ತಾನೆ, ಅಂದ್ರೆ ಮೆಸೇಜ್ ಮಾಡ್ತಾನೆ. ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ನಲ್ಲಿ ಅಶ್ಲೀಲ ಫೋಟೋ ಕಳಿಸ್ತಾನೆ. ಆಗ ಪವಿತ್ರ ಗೌಡ ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪವನ್ಗೆ ಇದನ್ನ ಹೇಳ್ತಾಳೆ. ಆ ನಂತರ ಪ್ಲಾನ್ ರೂಪು ಮಾಡ್ತಾರೆ, ಅಥವಾ ಪ್ಲಾನ್ ಇವರದ್ದು ರೆಡಿ ಆಗುತ್ತೆ. ಬರ್ಲಿಕ್ಕೆ ಹೇಳ್ತಾರೆ ರೇಣುಕಾಸ್ವಾಮಿಯನ್ನ, ಇವರು ಬರ್ಲಿಕ್ಕೆ ಹೇಳ್ತಾರೆ. ನೀನು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಡ, ನನಗೂ ತೊಂದರೆ ಆಗುತ್ತೆ, ನಂಗೂ ನಿನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಪವನ್ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡ್ತಾನೆ. ಒಂದು ವಾಟ್ಸಪ್ ನಂಬರ್ ಕೊಡ್ತೀನಿ, ಅದಕ್ಕೆ ಮೆಸೇಜ್ ಮಾಡು ಅಂತ ಹೇಳ್ತಾಳೆ. ಜೂನ್ ಆರಂಭದಿಂದ ರೇಣುಕಾಸ್ವಾಮಿ ಚಾಟ್ ಮಾಡ್ತಾ ಇದ್ದ. ಆ ವಾಟ್ಸಪ್ ನಂಬರ್ಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ, ಪವಿತ್ರ ಗೌಡ ಜೊತೆಯಲ್ಲಿ ನಾನು ಮಾತಾಡ್ತಿದ್ದೀನಿ ಅಂಥೇಳಿ ರೇಣುಕಾಸ್ವಾಮಿ ಆ ನಂಬರ್ಗೆ ಮೆಸೇಜ್ ಮಾಡ್ತಾ ಇದ್ದ. ಆ ಸಮಯದಲ್ಲಿ ಪವನ್ ಏನು ಮಾಡ್ತಾನೆ, ಖತರ್ನಾಕ್ ಪವನ್, ಅವನು ನಿಮ್ಮ ಊರು ಯಾವುದು, ಎಲ್ಲಿ ಕೆಲಸ ಮಾಡ್ತಾ ಇದೀಯಾ, ಏನಿದು ವಿಚಾರ, ಎಲ್ಲವನ್ನು ಕೂಡ ರೇಣುಕಾಸ್ವಾಮಿಯಿಂದ ಬಾಯ್ ಬಿಡಿಸ್ತಾನೆ. ಯಾಕಂತ ಹೇಳಿದ್ರೆ ಈ ರೇಣುಕಾಸ್ವಾಮಿ ಒಂದು ರೆಡ್ಡಿ ಅನ್ನೋ ಅಕೌಂಟ್ನಿಂದ ಪವಿತ್ರ ಗೌಡಗೆ ಫೆಬ್ರವರಿ ತಿಂಗಳಿನಲ್ಲಿ ಮೆಸೇಜ್ ಮಾಡಿದಾಗ ಯಾವ ವಿಚಾರವೂ ಕೂಡ ರೇಣುಕಾಸ್ವಾಮಿಯ ಬಗ್ಗೆ ಪವಿತ್ರ ಗೌಡಗೆ ಗೊತ್ತಿರೋದಿಲ್ಲ. ಅಶ್ಲೀಲ ಫೋಟೋ ಕಳಿಸಿ ಪವಿತ್ರ ಗೌಡಗೆ ಆತ ಟೆಕ್ಸ್ಟ್ ಮಾಡಿದಾಗ ಪವಿತ್ರ ಗೌಡ ಅದನ್ನ ಪವನ್ಗೆ ಹೇಳ್ತಾಳೆ. ಪವನ್ ದರ್ಶನ್ ಮನೆಯಲ್ಲಿ ಇರುವ ವ್ಯಕ್ತಿ, ದರ್ಶನ್ ಮನೆಯಲ್ಲಿ ಕೆಲಸಕ್ಕಿರುವಂತ ವ್ಯಕ್ತಿ, ಆತನ ಬಳಿ ಡಿಸ್ಕಸ್ ಮಾಡ್ತಾಳೆ ಪವಿತ್ರ ಗೌಡ ಮತ್ತೆ ಪವನ್ ಇಬ್ರು ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಪ್ಲಾನ್ ಮಾಡಿ ಆತನನ್ನ ಬೆಂಗಳೂರಿಗೆ ಕರೆಸುವ ಪ್ರಯತ್ನ ಪಡ್ತಾರೆ. ಅದಕ್ಕಾಗಿ ವಾಟ್ಸಪ್ ನಂಬರ್ ಕೊಡ್ತಾರೆ. ರೇಣುಕಾಸ್ವಾಮಿ ಏನ್ ಅನ್ಕೋತಾನೆ, ಪವಿತ್ರ ಗೌಡ ಜೊತೆಗೆ ನಾನು ವಾಟ್ಸಪ್ನಲ್ಲಿ ಚಾಟ್ ಮಾಡ್ತಿದ್ದೀನಿ ಅಂತ ಎಲ್ಲಾ ವಿವರವನ್ನ ಹೇಳ್ತಾನೆ ರೇಣುಕಾಸ್ವಾಮಿ. ಆಗ ಇವರ ಪ್ಲಾನ್ ಸಕ್ಸಸ್ ಆಗುತ್ತೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕಲೀಗ್ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ರಿಪಬ್ಲಿಕ್ ಕನ್ನಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ಈಗ ಎಕ್ಸ್ಪೋಸ್ ಮಾಡ್ತಾ ಇದೆ. ಎಲ್ಲಿಂದ ಆರಂಭ ಆಯ್ತು, ಯಾವ ಹಂತಕ್ಕೆ ಹೋಯ್ತು ಅನ್ನೋದು ಈ ಹೊತ್ತಿಗೆ ಏನು ವಿವರ ಇದೆ ಸುನಿಲ್?
ಎಸ್ ರಂಜಿತ್, ಈಗಾಗಲೇ ತನಿಖಾಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಮೊಬೈಲ್ ಡಾಟಾ ರಿಟ್ರೀವ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಈ ಮೊಬೈಲ್ ಡಾಟಾ ರಿಟ್ರೀವ್ ಸಂದರ್ಭದಲ್ಲಿ ಹಲವಾರು ಮಹತ್ವದ ಸಾಕ್ಷಿಗಳು ಸಿಕ್ಕಿರುವಂಥದ್ದು. ಅದರಲ್ಲಿ ಒಂದು ಪ್ರಮುಖ ವಿಚಾರ ಅಂತ ಹೇಳಿದರೆ ಈ ಒಂದು ಇನ್ಸಿಡೆಂಟ್ಗೆ ಮೂಲ ಕಾರಣ ಏನು ಅನ್ನುವಂಥದ್ದು, ಯಾವಾಗ ಇದೆಲ್ಲವೂ ಕೂಡ ಶುರುವಾಗಿದ್ದು ಅನ್ನುವಂಥದ್ದು. ಸೊ ಅದರಲ್ಲಿ ಒಂದು ಪ್ರಮುಖ ವಿಚಾರ ಗೊತ್ತಾಗಿದ್ದು ಏನು ಅಂತ ಹೇಳಿದರೆ, ಫೆಬ್ರವರಿ ತಿಂಗಳಲ್ಲೇ ಪವಿತ್ರ ಗೌಡ ಅವರಿಗೆ ರೇಣುಕಾ ಸ್ವಾಮಿ ಕಡೆಯಿಂದ ಮೆಸೇಜ್ಗಳು ಬರ್ತಿತ್ತು ಅನ್ನುವಂಥದ್ದು. ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಆತ ಕೆಟ್ಟದಾಗಿ ಮೆಸೇಜನ್ನು ಮಾಡ್ತಿದ್ದ, ಬೈತಿದ್ದ ಅನ್ನುವಂಥದ್ದು ವಿಚಾರ ಮೊಬೈಲ್ ರಿಟ್ರೀವ್ ಸಂದರ್ಭದಲ್ಲಿ ಗೊತ್ತಾಗಿರುತ್ತು. ಇದಾದ ಬಳಿಕ ಈ ಎಲ್ಲ ವಿಚಾರಗಳನ್ನು ಕೂಡ ಪವಿತ್ರ ಗೌಡ ದರ್ಶನ್ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂತಹ ಪವನ್ ಅವರಿಗೆ ತಿಳಿಸಿದರು. ಪವನ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ನಾವು ಸೊಲ್ಯೂಷನ್ ಮಾಡಬೇಕು ಇದಕ್ಕೆ ಅನ್ನುವಂಥವನ್ನು ಕೂಡ ಹೇಳ್ಕೊಂಡಿದ್ರು. ಅದಾದ ನಂತರ ಪವಿತ್ರ ಗೌಡ ಸೂಚನೆ ಪ್ರಕಾರವೇ, ಅಂದರೆ ಪವಿತ್ರ ಗೌಡ ಮತ್ತು ಪವನ್ ಇಬ್ಬರು ಕೂಡ ಮಾತಾಡ್ಕೊಂಡಿದ್ರು. ಈ ಒಂದು ಫೇಕ್ ಅಕೌಂಟ್ ಇರ್ಬೋದು ಅನ್ನುವಂಥ ಒಂದು ಅನುಮಾನ ಕೂಡ ಉಂಟಾಗಿತ್ತು. ಹಾಗಾಗಿ ಆತನ ಖಚಿತವಾದಂಥ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು, ಆತ ಯಾರು ಅನ್ನುವಂಥನ್ನು ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ಮೇಲೆ ನೀನು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಬೇಡ, ವಾಟ್ಸಪ್ನಲ್ಲಿ ಮೆಸೇಜ್ ಮಾಡು ಅಂತ ಹೇಳಿ ಒಂದು ನಂಬರ್ನ ಕೊಟ್ಟಿದ್ರು. ಆ್ಯಕ್ಚುಲಿ ಆ ನಂಬರ್ ಪವನ್ಗೆ ಸೇರಿದ್ದಾಗಿತ್ತು. ಆ ಪವನ್ ನಂಬರಿಂದ ಬರ್ತಾ ಇದ್ದಂತಹ ಮೆಸೇಜ್ಗಳನ್ನು ನೋಡಿದಂತಹ ರೇಣುಕಾ ಸ್ವಾಮಿ ಖುದ್ದು ಪವಿತ್ರಾಳೆ ಈ ಎಲ್ಲ ಮೆಸೇಜ್ಗಳನ್ನು ಕೂಡ ಕಳಿಸ್ತಾ ಇದ್ದಾಳೆ ಅನ್ನುವಂಥನ್ನು ಅಂದ್ಕೊಂಡಿದ್ದ. ಆದರೆ ಅಸಲಿಗೆ ಪವನ್ ಖುದ್ದು ಮೆಸೇಜನ್ನು ಮಾಡ್ತಿದ್ದ. ಪವಿತ್ರ ಹೆಸರಿನಲ್ಲಿ ಆತ ಮೆಸೇಜ್ನ ಮಾಡಿಕೊಂಡು ಈ ರೇಣುಕಾ ಸ್ವಾಮಿ ಬಗ್ಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಗಳನ್ನು ಸಂಗ್ರಹಿಸಿದ್ದ. ಇದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇನ್ಸ್ಟಾಗ್ರಾಮ್ನಲ್ಲಿ ಆತನಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿಗಳು ಕೂಡ ಇರಲಿಲ್ಲ. ಆತ ಎಲ್ಲಿನವನು, ಯಾರು ಅನ್ನುವಂಥದ್ರ ಬಗ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನು ಪತ್ತೆ ಹಚ್ಚೋದಕ್ಕೋಸ್ಕರ ಈ ವಾಟ್ಸಪ್ ಮೂಲಕ ಚಾಟಿಂಗ್ ಆರಂಭಿಸಿದರು. ತುಂಬ ಆತ್ಮೀಯವಾಗಿ ಮಾತನಾಡೋದಕ್ಕೆ ಶುರುವಾದ ನಂತರ ರೇಣುಕಾ ಸ್ವಾಮಿ ತಾನು ಕೆಲಸ ಮಾಡ್ತಿದ್ದಂತಹ ಮೆಡಿಕಲ್ ಶಾಪ್ನ ಫೋಟೋ, ಅದೇ ರೀತಿಯಲ್ಲಿ ತನ್ನ ಕೆಲಸ ಮಾಡ್ತಿದ್ದಂತಹ ಅಂಗಡಿಯ ವಾಟ್ಸಪ್ ಲೊಕೇಶನ್ ಇವೆಲ್ಲವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದ. ಸೊ ಅಲ್ಲಿಗೆ ಈ ಪವನ್ಗೆ ಮತ್ತು ಪವಿತ್ರಗೆ ಗೊತ್ತಾಗಿತ್ತು ಈ ವ್ಯಕ್ತಿ ಯಾರು, ಈತನ ನಿಜವಾದ ಹೆಸರೇನು ಮತ್ತು ಈತ ಎಲ್ಲಿ ಕೆಲಸ ಮಾಡ್ತಿದ್ದಾನೆ, ಈ ಎಲ್ಲ ವಿಚಾರಗಳು ಗೊತ್ತಾಗಿ ಮುಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ನಟ ದರ್ಶನ್ ಅವರಿಗೆ ಖುದ್ದು ಪವನ್ ಹೋಗಿ ಅಪ್ಡೇಟ್ ಮಾಡಿದ ಅನ್ನುವಂಥದ್ದು ವಿಚಾರ ಈಗ ತನಿಖೆ ವೇಳೆ ಬೆಳಕಿಗೆ ಬಂದಿರುವಂಥದ್ದು. ಸುನಿಲ್, ಜಸ್ಟ್ ಹೋಲ್ಡ್ ಸುನಿಲ್, ನಿಮ್ಮನ್ನ ಮಾತನಾಡಿಸ್ತೀನಿ. ಈ ರೇಣುಕಾ ಸ್ವಾಮಿ ಫೆಬ್ರವರಿಯಲ್ಲಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದಾಗಿನಿಂದ ಆ ನಂತರ ಆತ ಬೆಂಗಳೂರಿಗೆ ಬಂದು ಆ ಪಟ್ಟಣಗೆರೆ ಶೆಡ್ನಲ್ಲಿ ಆತ ಭೀಕರವಾಗಿ ಕೊಲೆ ಆಗ್ತಾನನ್ನ, ಅಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಇನ್ಸೈಡ್ ಏನಾಯ್ತು ಅನ್ನೋದರ ಸಂಪೂರ್ಣ ವಿವರ ಇದೆ. ನಾವು ಅದನ್ನು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತೀವಿ. ನೋಡಿ, ಆತನ ಕಾನ್ವರ್ಸೇಷನ್ ಹೆಂಗಿತ್ತು ಅಂತ ಹೇಳಿದ್ರೆ, ಪವಿತ್ರ ಗೌಡ ಜೊತೆಯಲ್ಲಿ ಪವಿತ್ರ ಕೇಳಿದ, ಪ್ರಚೋದಿಸಿದ್ದು ಹೇಗೆ ಅಂದರೆ, ಪವಿತ್ರ ಗೌಡ ಮತ್ತೆ ಈ ರೇಣುಕಾ ಸ್ವಾಮಿ ಇಬ್ಬರು ಕೂಡ ಕಾನ್ವರ್ಸೇಷನ್ ವಾಟ್ಸಪ್ನಲ್ಲಿ ನಡೆಯುತ್ತಲ್ಲ, ಆಗ ಫೋಟೋ ಕಳಿಸ್ತಾನೆ, ಅಶ್ಲೀಲ ಫೋಟೋ ಕಳಿಸ್ತಾನೆ. ಯಾಕೆ ಕಳಿಸ್ತಾ ಅಶ್ಲೀಲ ಫೋಟೋ? ಪವಿತ್ರ ಗೌಡ ಹೆಸರಲ್ಲಿ ಪವನ್ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡ್ತಾ ಇದ್ನಲ್ಲ, ಆಗ ಆತನ ಸಂಪೂರ್ಣ ವಿವರವನ್ನು ಪಡ್ಕೊಂಡಿದ್ದ. ಅದಾದ ನಂತರ ಅಶ್ಲೀಲ ಫೋಟೋ ಅಥವಾ ಅಂಗಾಂಗಗಳ ಫೋಟೋವನ್ನೆಲ್ಲ ಕಳಿಸಿದ್ದಾನೆ ಅಂತೇಳಿ ಏನು ಆರೋಪ ಮಾಡ್ತಾ ಇದ್ದಾರಲ್ಲ, ಯಾಕೆ ಕಳಿಸಿದ್ದಾನೆ ರೇಣುಕಾ ಸ್ವಾಮಿ, ಆತನನ್ನ ಪ್ರಚೋದನೆ ಮಾಡಿದ್ ಯಾಕೆ, ಇದೆಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಳೆಯಾಗಿ ಒಂದೊಂದು ತಾಸಿಗೂ ಒಂದೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಎಳೆಯಾಗಿ ಇಡುತ್ತೆ. ಪವಿತ್ರ ಗೌಡ ಮತ್ತೆ ದರ್ಶನ್ ಸೇರಿದಂತೆ ಈ ಪಟಾಲಂ ಇದೆಯಲ್ಲ, ಈ ಪಟಾಲಂ ಮಾಡಿರುವಂತ ಈ ಪ್ಲಾನ್ ಪೊಲೀಸರು ಅದನ್ನ ಭೇದಿಸ್ತಾ ಇದ್ದಾರೆ. ಜೊತೆಗೆ ಪೊಲೀಸರ ತನಿಖೆ ಮುಂದುವರೆದಿದೆ. ಈ ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ನಿನ್ನೆ ರಾತ್ರಿ ನಟ ದರ್ಶನ್ ಅನ್ನ ಮಹಜರಿಗೆ ಕರ್ಕೊಂಡು ಹೋಗಿದ್ರು. ನಿನ್ನೆ ತಡರಾತ್ರಿ ಮನೆಗೆ ಕರೆದೊಯ್ದು ಮಹಜರ್ ಮಾಡಿದ್ರು ಪೊಲೀಸರು. ಕೆಲವು ಬಟ್ಟೆಗಳನ್ನ ಪೊಲೀಸರು ಜಪ್ತಿ ಮಾಡಿದ್ರು. ಮನೆ ಕರ್ಕೊಂಡೋಗಿ ಮಹಜರ್ ಮಾಡಿ ಕೆಲ ಬಟ್ಟೆಗಳನ್ನ ಜಪ್ತಿ ಮಾಡಿದ್ರು. ಪ್ರಕರಣದ ಮಹತ್ವದ ಸಾಕ್ಷ್ಯ ಆಗುವಂಥ ಬಟ್ಟೆಗಳವು. ಮಧ್ಯರಾತ್ರಿ ಎಸಿಪಿ ನೇತೃತ್ವದ ತಂಡದಿಂದ ಮಹಜರು ಪ್ರಕ್ರಿಯೆ ಆಗಿದೆ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಈಗ ಚುರುಕಾಗ್ತಾ ಇದೆ. ತನಿಖೆಯ ಜಾಲ ಒಂದೊಂದೇ ಮಜಲನ್ನ ಈಗ ಕಳಿಸ್ತಾ ಇದೆ. ಏನು ಎತ್ತ ಎಲ್ಲವೂ ಕೂಡ ಈಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಸದ್ಯಕ್ಕೆ ನಿನ್ನೆ ರಾತ್ರಿನೇ ದರ್ಶನ್ ಮನೆಗೆ ಹೋಗಿ ಮಹಜರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಧರ್ಮಸ್ಥಳ. ಸುನಿಲ್, ನಿನ್ನೆ ರಾತ್ರಿನೇ ದರ್ಶನ್ ಮನೆಗೆ ಮಹಜರಿಗೆ ಕರ್ಕೊಂಡು ಹೋಗಿದ್ರು ಅಂತ, ಅಲ್ಲಿ ಏನೇನು ಮಾಹಿತಿ ಕಲೆ ಹಾಕಿದ್ರು ಪೊಲೀಸರು? ಸುನಿಲ್, ಎಸ್ ರಂಜಿತ್, ಡೇ ಟೈಮ್ನಲ್ಲಿ ಮಾಧ್ಯಮಗಳು ಫಾಲೋ ಮಾಡುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನ್ನೆ ರಾತ್ರಿ ವೇಳೆ ನಟ ದರ್ಶನ್ ಅವ್ರನ್ನ ಮಹಜರು ಪ್ರಕ್ರಿಯೆಗೆ ಕರ್ಕೊಂಡು ಹೋಗಲಾಗಿದೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಖುದ್ದು ತನಿಖಾಧಿಕಾರಿ ಎಸಿಪಿ ಅವರ ನೇತೃತ್ವದಲ್ಲಿ ತನಿಖಾ ತಂಡ RR ನಗರದಲ್ಲಿರುವಂತಹ ದರ್ಶನ್ ಅವರ ಮನೆಗೆ ತೆರಳಿ
ಅಲ್ಲಿ ಮಹಜರು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಅನ್ನುವಂಥದ್ದು ಒಂದು ಮಾಹಿತಿ ಇರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂಥ ಅಗತ್ಯ ತನಿಖಾಧಿಕಾರಿಗಳಿಗಿತ್ತು. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಕೃತ್ಯ ನಡೆದಂತಹ ಸಂದರ್ಭದಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಅವರು ಧರಿಸಿದಂತಹ ಬಟ್ಟೆಗಳನ್ನು ಜಪ್ತಿ ಮಾಡಬೇಕಾಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ತನಿಖಾಧಿಕಾರಿಗಳು ನಿನ್ನೆ ದರ್ಶನ್ ಅವರು ಒಬ್ಬರನ್ನೇ ಈ ಒಂದು ಮಹಜರು ಪ್ರಕ್ರಿಯೆಗೋಸ್ಕರ ಅವನ ಮನೆಗೆ ಕರ್ಕೊಂಡು ಹೋಗಿದ್ರು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂಥದ್ದು. ಇದು ತನಿಖೆಗೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಾಳೆ ದಿನ ಕನ್ವಿಕ್ಷನ್ ಲೆವೆಲ್ವರೆಗೂ ಕೂಡ ಹೋಗೋದಕ್ಕೆ ಈ ಸಾಕ್ಷ್ಯಗಳು ಸಹಕಾರಿಯಾಗತ್ತೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿರುವಂಥ ಮಾಹಿತಿ. ಸದ್ಯಕ್ಕೆ ಇವೆಲ್ಲವನ್ನು ಕೂಡ ಜಪ್ತಿ ಮಾಡಿಕೊಂಡಿರುವಂತಹ ಪೊಲೀಸರು ಇದೆಲ್ಲವನ್ನು ಕೂಡ ಆನ್ ರೆಕಾರ್ಡ್ ಕೂಡ ಅವರು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಕೋರ್ಟು ಕೂಡ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ತನಿಖೆಯಲ್ಲಿ ಇಲ್ಲಿವರೆಗೆ ಆಗಿರುವಂತಹ ಪ್ರಗತಿಗಳ ಬಗ್ಗೆ ಕೋರ್ಟು ಕೂಡ ಮನವರಿಕೆ ಮಾಡುವ